ನಿಮ್ಗೆ ಡಯಾಬಿಟಿಸ್ ಬಂದ್ರೆ ಇದು ನಿಮ್ಮ ಜೀವನಕ್ಕೆ ಅಪಾಯಕಾರಿಯಾಗಬಹುದು. ಈಗಲೂ ಲೋಕದಲ್ಲಿದೆ. ಇದು ಸಾಧಾರಣ. ಇವತ್ತಿನವರೆಗೂ ನಿಮಗೆ ಆಪ್ಷನ್ ಇದೆ. ಡಯಾಬಿಟಿಸ್ ಇಂದ ಮುಕ್ತವಾಗಬೇಕಾದ್ರೆ, ಸಕ್ಕರೆ ಕಾಯಿಲೆಯಿಂದ ನೀವು ಗುಣವಾಗಬೇಕೆ? ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ತಿಳ್ಕೋಬೇಕಾ? ನ್ಯಾಷನಲ್ ಖಬರ್ ರಿಪೋರ್ಟರ್ ಕೀರ್ತಿ ಸಿನ್ಹಾ ಡಾಕ್ಟರ್ ಎಸ್ ಕುಮಾರ್ ಜೊತೆ ಮಾತನಾಡಲಿದ್ದಾರೆ. ಅವರು ಡಾಕ್ಟರೇಟ್ ಮತ್ತು 45 ವರ್ಷ ಅನುಭವವಿದೆ, ಅದು ಕೂಡ ಫಾರ್ಮಾದಲ್ಲಿ. ಅವರು ನಾನ್ ಡ್ರಗ್ಸ್ ಕಾನ್ಸೆಪ್ಟ್ ಮೇಲೆ ಸಂಶೋಧನೆಯನ್ನ ಮಾಡುತ್ತಿದ್ದಾರೆ, ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ನ ಮೇಲೆ. ಅವರು ಗೋಲ್ಡ್ ಮೆಡಲಿಸ್ಟ್, ಫೌಂಡರ್ ಆಫ್ ಅಪ್ರೋಪ್ರಿಯೇಟ್ ಥೆರಪಿ ಸೆಂಟರ್, 21ಕ್ಕೂ ಹೆಚ್ಚು ಸೆಂಟರ್ಗಳು, ಎಲ್ಲವೂ ಕೂಡ ಭಾರತದಲ್ಲಿಯೇ. ಅವರು ಒಂದು ಬುಕ್ನ ಆಥರ್ ಕೂಡ. ಆ ಬುಕ್ ರೀಸೆಂಟ್ ಆಗಿ ಪಬ್ಲಿಷ್ ಆಗಿದೆ. ಅದು ಕೂಡ ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆದ ಮಿಸೆಸ್ ಅನುಪ್ರಿಯಾ ಪಟೇಲ್ನ ಕೈಯಿಂದ. ಬುಕ್ನ ಹೆಸರು ನೋ ಡಯಾಬಿಟಿಸ್ ದೆನ್ ನೋ ಡಯಾಬಿಟಿಸ್. Hello everyone, welcome to the national segment of National Khabar. ನಾನು ಕೀರ್ತಿ ಸೇನಾ. ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಯಾಬಿಟಿಸ್ ಇಸ್ ಎ ಡಿಸೀಸ್. ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆದಾಗ ಈ ಡಿಸೀಸ್ ಬರುತ್ತೆ. ಆಕ್ಚುಲಿ ಎಲ್ರು ಏನ್ ಅನ್ಕೊಳ್ತಾರೆ ಅಂದ್ರೆ ಈ ಡಯಾಬಿಟಿಸ್ ಅನ್ನೋದು ನಿಜವಾಗ್ಲೂ ಕ್ಯೂರೇ ಆಗಲ್ಲ ಅಂತ ಅನ್ಕೊಳ್ತಾರೆ. ಇವತ್ತು ನಮ್ ಜೊತೆ ಡಾಕ್ಟರ್ ಎಸ್ ಕುಮಾರ್ ಅವರಿದ್ದಾರೆ. ಅವರು ಒಬ್ಬ ವೆಲ್ ನೋನ್ ಸೈಂಟಿಸ್ಟ್ ಇನ್ ದ ಫೀಲ್ಡ್ ಆಫ್ ಫಾರ್ಮಾಸ್ಯೂಟಿಕಲ್ ನ್ಯೂಟ್ರಿಷನ್. ಸೊ ಇವತ್ತು ನಾವು ಇದ್ರ ಬಗ್ಗೆ ಸೊಲ್ಯೂಷನ್ ನ ಕಂಡುಹಿಡಿತಾ ಇದೀವಿ. ಡಯಟ್ಗೆ ಸಂಬಂಧಪಟ್ಟಿರೋದು ಮತ್ತೆ ಅದ್ರ ಬಗ್ಗೆ ಸೊಲ್ಯೂಷನ್ಸ್, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ಸರ್, ನಾನೊಂದು ಬೇಸಿಕ್ ಕ್ವೆಶ್ಚನ್ ಇಂದ ಶುರು ಮಾಡ್ತೀನಿ. ಡಯಾಬಿಟಿಸ್ ಅಂದ್ರೆ ಏನು? ಅದು ಹೇಗ್ ಬರುತ್ತೆ? ಬೇಸಿಕಲಿ ಈ ಡಯಾಬಿಟಿಸ್ ವರ್ಡ್ ಅನ್ನೋದು ಈಗಿನ ಸಮಯದಲ್ಲಿ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದೆ, ಡಯಾಬಿಟಿಸ್ ಅನ್ನೋದು. ಆದರೆ ಡಯಾಬಿಟಿಸ್ ಅನ್ನ ನೀವು ಕೆಮಿಸ್ಟ್ರಿ ಮೂಲಕ ಅರ್ಥ ಮಾಡ್ಕೋಬೇಕು. ಡಯಾಬಿಟಿಸ್ ಅಂದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟ. ಮೆಡಿಕಲ್ ಫೀಲ್ಡಲ್ಲಿ ಸರ್ಟನ್ ಪ್ಯಾರಾಮೀಟರ್ ಇದೆ. ಅದು ಏನಂದ್ರೆ, ಖಂಡಿತವಾಗಿ ಫಾಸ್ಟ್ ಮಿಲ್ ಶುಗರ್ ಅನ್ನೋದು 100 ಮಟ್ಟಕ್ಕಿರಬೇಕು, ಮತ್ತೆ ಪೋಸ್ಟ್ ಮಿಲ್ ಶುಗರ್ 140 ಇರಬೇಕು. ಈ ಶುಗರ್ ಅನ್ನೋದು ಲಿಮಿಟ್ಗಿಂತ ಜಾಸ್ತಿ ಇದ್ರೆ ಅದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ 3 ಮಂತ್ಸ್ನ ಆವರೇಜ್ ಅನ್ನ ತಗೋತೀವಿ. ಅದರಲ್ಲಿ ಗ್ಲೈಸೋಲೇಟೆಡ್ ಹಿಮೋಗ್ಲೋಬಿನ್ ಇರುತ್ತಲ್ಲ, ಅದು ಲೆಸ್ ದೆನ್ 6 ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಪ್ರೂವ್ ಆಗುತ್ತೆ ಬೈ ಮೆಡಿಕಲ್ ಪ್ರೊಫೆಷನ್. ಸರ್, ಇದು ಜನಕ್ಕೆ ಹೇಗೆ ಎಫೆಕ್ಟ್ ಆಗ್ತಿದೆ ಮತ್ತೆ ಇದರಿಂದ ಅವರು ಹೇಗೆ ಟ್ರ್ಯಾಪ್ ಆಗ್ತಾ ಇದ್ದಾರೆ? ಬೇಸಿಕಲಿ ಈ ಡಯಾಬಿಟಿಸ್ ಅನ್ನೋದು ರಕ್ತದಲ್ಲಿ ಸಕ್ಕರೆ ಅಂಶ ನಾರ್ಮಲ್ಗಿಂತ ಜಾಸ್ತಿ ಇರೋದು. ನ್ಯಾಚುರಲಿ ಶುಗರ್ ಅನ್ನೋದು ನೀರಲ್ಲಿ ಕರಗುತ್ತೆ. ಅದರ ನಂತರ ಇದು ಅಂದ್ರೆ ಸಕ್ಕರೆ ಅನ್ನೋದು ಬ್ಲಡ್ ಇಂದ ಬೇರೆ ಪಾರ್ಟಿಗೆ ಹೋಗುತ್ತೆ, ಅಂದ್ರೆ ಆರ್ಗನ್ಸ್ಗೆ. ಮತ್ತೆ ಆಸ್ಮೋಸಿಸ್ ಪ್ರೋಸೆಸ್ನ ಕಾರಣದಿಂದ ಆ ಸಕ್ಕರೆ ಅಂಶ ಬಾಡಿಯಲ್ಲಿನ ಬೇರೆ ಬೇರೆ ಆರ್ಗನ್ಸ್ಗೆ ಅದು ಹೋಗುತ್ತೆ. ಆ ಶುಗರಿಂದ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಆ ಆರ್ಗನ್ನ ಫಂಕ್ಷನ್ ಅನ್ನೋದು ಅಬ್ನಾರ್ಮಲ್ ಆಗ್ಬಿಡುತ್ತೆ. ಅದರಿಂದ ನೀವು ನೋಡಿರ್ತೀರಾ, ಕಿಡ್ನಿ ಅನ್ನೋದು ಡ್ಯಾಮೇಜ್ ಆಗುತ್ತೆ, ಕಣ್ಣುಗಳು ಕಾಣದೆ ಹೋಗುತ್ತೆ, ಲಿವರ್ ಕೂಡ ಡ್ಯಾಮೇಜ್ ಆಗುತ್ತೆ. ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಇದೆ. ಇದಕ್ಕೆಲ್ಲ ಬೇಸಿಕ್ ಆದ ಕಾರಣ ಸಕ್ಕರೆ ಅಂಶ ಬಾಡಿಯಲ್ಲಿ ಜಾಸ್ತಿ ಇರೋದು. ಅವ್ರಿಗೆ ಡಯಾಬಿಟಿಸ್ ಬರುತ್ತೆ ಅಂತ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಸರ್? ಅಂದ್ರೆ ಇದ್ರ ಬಗ್ಗೆ ಸಿಂಪ್ಟಮ್ಸ್ ಏನಾದ್ರೂ ಹೇಳ್ತೀರಾ ನೀವು? ಅದಕ್ಕೆ ಉತ್ತರ ತುಂಬಾ ಸಿಂಪಲ್ ಆಗಿದೆ. ಜಾಸ್ತಿ ಮೂತ್ರ ವಿಸರ್ಜನೆ ಆಗುತ್ತೆ, ಸಡನ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಫಟೀಗ್, ಮತ್ತೆ ಬೇಸಿಕ್ ಆಗಿ ನೀವು ನೋಡ್ತೀರಾ ಒಂಥರ ನಿಮ್ಗೆ ಕಂಫರ್ಟೇ ಇರೋದಿಲ್ಲ, ಮತ್ತೆ ಜಾಸ್ತಿ ಬೆವರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಪ್ಯಾರಾಮೀಟರ್ ಸೆಟ್ ಆಗಿರುತ್ತೆ. ಆ ಪರ್ಸನ್ಗೆ ಡಯಾಬಿಟಿಸ್ ಆಗಬಹುದು, ಅಥವಾ ಆ ರೀತಿಯೆಲ್ಲ ಲಕ್ಷಣ ಇರೋರಿಗೆ ಆಲ್ರೆಡಿ ಅವರು ಡಯಾಬಿಟಿಕ್ ಆಗಿ ಕೂಡ ಇರಬಹುದು. ಸರ್, ಈಗ ನಾವು ಯಾವ ರೀತಿ ಪ್ರಿಕಾಷನ್ಸ್ ನ ತಗೊಂಡ್ರೆ ಒಬ್ರಿಗೆ ಈ ಡಯಾಬಿಟಿಸ್ ಅನ್ನೋದು ಬರ್ದೇ ಇರುತ್ತೆ ಅಂತ ಹೇಳ್ತೀರಾ? ಬೇಸಿಕಲಿ ಡಯಟ್ ಅನ್ನೋದು ತುಂಬಾ ಮುಖ್ಯ. ಮತ್ತೆ ನಾವು ಅವರ ಶುಗರ್ ಲೆವೆಲ್ನ ಕಮ್ಮಿ ಮಾಡೋದಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಡಯಾಬಿಟಿಸ್ ಡಿಸೀಸ್ ಅಂತ ಹೇಳಿದ್ರೆ ಅದು ಡಿಸೀಸ್ ಅಲ್ಲ, ಅದು ಮೆಟಬಾಲಿಕ್ ಡಿಸಾರ್ಡರ್. ಅಂದ್ರೆ ಆರ್ಗನ್ಸು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಅದರಿಂದ ಫಂಕ್ಷನ್ನು ತುಂಬಾ ಅಬ್ನಾರ್ಮಲ್ ಆಗ್ಬಿಡುತ್ತೆ. ಇದು ಮೆಟಬಾಲಿಕ್ ಡಿಸಾರ್ಡರ್. ಏನಾಗುತ್ತೆ ಅಂದ್ರೆ ಅವರು ಡಯಟಲ್ಲಿ ಗೋಲ್ ಅನ್ನ ಸೆಟ್ ಮಾಡಬೇಕು.
ಅದು ತುಂಬಾ ಮುಖ್ಯವಾಗಿರುತ್ತೆ. ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದಕ್ಕೆ ಇದೇ ಒಂದು ತುಂಬಾ ಮುಖ್ಯವಾದ ಪ್ರಯತ್ನವಾಗಿರುತ್ತೆ. ನೀವು ನೋಡ್ತಾ ಇರ್ತೀರ, ಎಲ್ಲರೂ ಜಾಸ್ತಿ ಫುಡ್ನ ತಿಂತಾ ಇರ್ತಾರೆ. ಈ ಸಕ್ಕರೆ ಇರೋ ಆಹಾರಗಳು ಮತ್ತೆ ಎಣ್ಣೆಯಲ್ಲಿ ಕರಿದ ಆಹಾರಗಳು ಜಾಸ್ತಿ ತಿಂತಾರೆ. ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಸೈನ್ಸ್ನ ಪ್ರಕಾರ ಈ ರೀತಿ ತಿನ್ನೋದ್ರಿಂದ ಅಲ್ಲಿ ಡೈಸಿಕ್ರೈಸ್ ಮತ್ತೆ ಮೋನೋಸ್ಯಾಕ್ರೈಸ್ಗೆ ಜಾಗನೇ ಇರಲ್ಲ. ಬಾಡಿ ಪಾಲಿಸ್ಯಾಕ್ರೈಸ್ ಇಂದ ವರ್ಕ್ ಆಗೋ ರೀತಿ ಡಿಸೈನ್ ಆಗಿರುತ್ತೆ. ಅಕ್ಕಿ ಗೋಧಿಯಲ್ಲಿ ಸಕ್ಕರೆ ಇರುತ್ತೆ, ಅದನ್ನ ಬಾಡಿ ಡೈಜೆಸ್ಟ್ ಮಾಡ್ಕೊಳತ್ತೆ. ಅದರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಾಡಿಗೆ ಯಾವ ಶುಗರ್ ಕಷ್ಟ ಆಗುತ್ತೆ ಅಂದ್ರೆ ಆ ಸಕ್ಕರೆ ಪಾಲಿಸ್ಯಾಕ್ರೈಟ್ ಆಗಿರುತ್ತೆ. ಅದು ಡೈಸ್ಯಾಕ್ರೈಟ್ ಅಲ್ಲ, ಮೋನೋಸ್ಯಾಕ್ರೈಟ್ ಅಲ್ಲ. ನಾವು ತಗೊಳ್ಳೋ ಆ ರಿಫೈನ್ ಶುಗರ್ ಇದೆಯಲ್ಲ, ಅದು ಬಾಡಿಗೆ ಅವಶ್ಯಕತೆನೇ ಇಲ್ಲ. ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ನಾನು ಕೂಡ ಸುಮಾರು ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಬ್ಲಡ್ ಶುಗರ್ ಅಂದ್ರೆ ನಿಮ್ಮ ಬ್ಲಡ್ ಅಲ್ಲಿರೋ ಪೂರ್ತಿ ಸಕ್ಕರೆ ಅಂಶ ಬರೀ 6 ಗ್ರಾಮ್, ಅದು ಪೂರ್ತಿ ಬಾಡಿಯಲ್ಲಿ. ಮತ್ತೆ 75 ಗ್ರಾಮ್ ಗ್ಲೈಕೋಜನ್ ರೂಪದಲ್ಲಿ ನಮ್ಮ ಬಾಡಿಯಲ್ಲಿರುತ್ತೆ. ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ 81 ಗ್ರಾಮ್ ಸ್ಯಾಚುರೇಟೆಡ್ ಆಗಿ ಇರುತ್ತೆ. ನೀವು 1 ಸ್ಪೂನ್ ಸಕ್ಕರೆನ ತಗೊಂಡ್ರೆ, ಅಂದ್ರೆ ನೀವು ದಿನ ಕುಡಿಯೋ ಟೀ ಅಥವಾ ಕಾಫಿಯಲ್ಲಿ ಅದು ತುಂಬಾ ಜಾಸ್ತಿ. ರಿಫೈನ್ ಶುಗರ್ ಅನ್ನ ನೀವು ಕನ್ಸ್ಯೂಮ್ ಮಾಡಲೇಬಾರ್ದು, ಯಾಕಂದ್ರೆ ನಿಮ್ಮ ಬಾಡಿ ಅನ್ನೋದು ಅದನ್ನ ಹ್ಯಾಂಡಲ್ ಮಾಡಲ್ಲ. ಮತ್ತೆ ನೀವು ನೋಟಿಸ್ ಮಾಡಿರಬಹುದು, ಯಾವುದೇ ರೀತಿಯ ಸಕ್ಕರೆಯನ್ನ ನೀವು ತಗೊಂಡ್ರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದಿಕ್ಕೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಎಕ್ಸೆಸ್ ಆಗಿ ಇನ್ಸುಲಿನ್ ಅನ್ನೋದು ಸೆಕ್ರೆಟ್ ಆದ್ರೆ ಅದು ಹೈಪರ್ ಇನ್ಸುಲಿಮಿನಿಯಾಕ್ಕೆ ಕಾರಣವಾಗುತ್ತೆ. ಇದರಿಂದ ಇನ್ಸುಲಿನ್ ಮಟ್ಟ ಕಮ್ಮಿ ಆಗುತ್ತೆ. ಸೊ ಬೈ ಡಿಫಾಲ್ಟ್ ಆಗಿ ಕೂಡ ನಾವು ಕನ್ಸ್ಯೂಮ್ ಮಾಡಬಾರ್ದು. ಮಕ್ಕಳಿಗೆಲ್ಲ ಈ ಶುಗರ್ ಅನ್ನ ನಾವು ಪ್ರೊವೋಕ್ ಮಾಡಿ ತಿನ್ಸೋಕ್ ಹೋಗ್ಬಾರ್ದು. ಅಂದ್ರೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಸಕ್ಕರೆ ಅಂದ್ರೆ ಈ ಚಾಕ್ಲೇಟ್ ಅಲ್ಲಿ ಕೂಡ ಸಕ್ಕರೆ ಜಾಸ್ತಿ, ಮಕ್ಕಳಿಗೆ ಸಕ್ಕರೆ ಆ ರೀತಿನೇ ಹೋಗುತ್ತೆ. ಈ ರೀತಿ ಶುಗರ್ನ ನೀವು ತಗೊಂಡಾಗ ನಿಮ್ಮ ಬಾಡಿ ಅನ್ನೋದು ಒಂದಿನ ಮಾತ್ರ ಅಲ್ಲ, ವರ್ಷಗಟ್ಲೆ ಆಗುತ್ತೆ ಆ ಶುಗರ್ನ ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೆ. ಸರ್, ಈಗ ಡಯಾಬಿಟಿಸ್ ಅನ್ನೋದು ನಾವು ಜಾಸ್ತಿ ಶುಗರ್ನ ತಗೊಳ್ಳೋದ್ರಿಂದಾನೇ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತೀರಾ ಸರ್? ಹೈ ಕಾರ್ಬೋಹೈಡ್ರೇಟ್ಸ್, ರಿಫೈನ್ಡ್ ಶುಗರ್ ಮಾತ್ರ ಶುಗರ್ ಅಂತ ಹೇಳ್ತಾ ಇಲ್ಲ. ಯಾವುದೇ ಒಂದು ಸ್ಟಾರ್ಚಿ ವಸ್ತು ಎಲ್ಲ ಶುಗರೇ. ಡೆಫಿನಿಷನ್ ಆಫ್ ಡಯಟ್ ಅನ್ನೋದು ತುಂಬಾ ವೇರಿ ಆಗುತ್ತೆ. ಕೆಲವು ಜನರು ಹೇಳ್ತಾರೆ ಜಾಸ್ತಿ ಕಾರ್ಬೋಹೈಡ್ರೇಟ್ ತಗೋ, ಜಾಸ್ತಿ ಪ್ರೋಟೀನ್ ತಗೋ, ಜಾಸ್ತಿ ಫ್ಯಾಟ್ ಅನ್ನ ತಗೋ. ಆ ರೀತಿಯಲ್ಲ, ಅದು ತುಂಬಾ ಬ್ಯಾಲೆನ್ಸ್ ಆಗಿರಬೇಕು. 33% ಕ್ಯಾಲರಿ ಪ್ರೋಟೀನ್ ಇಂದ ಬರಬೇಕು, 33% ಕಾರ್ಬೋಹೈಡ್ರೇಟ್ ಇಂದ ಬರಬೇಕು, ಮತ್ತೆ 33% ಫ್ಯಾಟ್ ಇಂದ ನಮ್ಮ ಬಾಡಿಗೆ ಬರಬೇಕು. ಅದೇ ನಾವು ಹೇಳ್ತಾ ಇರೋ ಏರಿಯಾ. ಆದ್ರೆ ಏನಾಗತ್ತಂದ್ರೆ 60%ಗಿಂತ ಜಾಸ್ತಿ ಜನ ಏನ್ ಮಾಡ್ತಾರಂದ್ರೆ ಜಾಸ್ತಿ ಕಾರ್ಬ್ಸ್ ತಿಂತಾರೆ. ಅದು ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರ್ಬೋದು, ಇಲ್ಲ ರಿಫೈನ್ ಫಾರ್ಮ್ ಅಲ್ಲಿ ಇರ್ಬೋದು. ಸೊ ಅದು ಕಾಂಬಿನೇಷನ್. ನೀವು ಡಯಾಬಿಟಿಸ್ ಅಲ್ಲಿ ಫುಡ್ ನ ಎಫೆಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಸರ್, ಈಗ ನಮ್ಮ ಡಯಟ್ ಚೆನ್ನಾಗಿರ್ಬೇಕು ಮತ್ತೆ ನಮ್ಮ ಲೈಫ್ ಸ್ಟೈಲ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಫಾಲೋ ಆಗ್ಬೇಕು ಅಂತ ಹೇಳ್ತಾರೆ. ಅದನ್ನ ಪಕ್ಕಕ್ಕಿಟ್ರೆ ನಾವು ಡಯಾಬಿಟಿಸ್ ಇದೆ ಅಂತ ಹೇಗ್ ಕಂಡಿಡಿಯೋದು? ಆ ಕೇಸಸ್ ಅಲ್ಲಿ ಧಾನ್ಯಗಳನ್ನ ತಿನ್ಬೇಕು, ಗ್ರೀನ್ ವೆಜಿಟೇಬಲ್ ಜಾಸ್ತಿ ತಿನ್ಬೇಕು, ಸಲಾಡ್ ಮತ್ತೆ ಹಸಿ ತರಕಾರಿ ಜಾಸ್ತಿ ತಿನ್ಬೇಕು, ಹೈ ಪ್ರೋಟೀನ್ ಇರೋ ಆಹಾರ ತಿನ್ಬೇಕು, ಒಳ್ಳೆ ಕ್ವಾಲಿಟಿ ಫ್ಯಾಟ್ ತಿನ್ಬೇಕು, ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅದನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಅಕ್ಕಿ, ಗೋಧಿ ಮತ್ತೆ ಬಾರ್ಲಿ, ರೊಟ್ಟಿ, ಜಾರ್, ಬಾಜ್ರಾ ಇದೆಲ್ಲ ಕಾಂಬಿನೇಷನ್ ಆಗಿರುತ್ತೆ. ಅದನ್ನ ಅವರು ನೋಡಿ ತಗೋಬೇಕು. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ದೆ ಪಾಸ್ತಾ ತಿನ್ನೋದು ಮತ್ತೆ ಪಿಜ್ಜಾ ತಿನ್ನೋದು, ಆ ಎಲ್ಲ ಆಹಾರದಲ್ಲೂ ಕೂಡ ಜಾಸ್ತಿ ಕಾರ್ಬೋಹೈಡ್ರೇಟು ಡಾಮಿನೇಟ್ ಆಗಿರುತ್ತೆ. ಆ ರೀತಿ ಆಹಾರವನ್ನ ತಿನ್ನೋದ್ರಿಂದ ನಿಮ್ಗೆ ಅಲ್ಟಿಮೇಟ್ ಆಗಿ ಡಯಾಬಿಟಿಸ್ ಬರುತ್ತೆ. ಸರ್, ಈಗ ನನ್ನ ಕ್ವೆಶ್ಚನ್ ಏನು ಅಂದ್ರೆ, ಬಹಳಷ್ಟು ಜನಕ್ಕೆ 10 ವರ್ಷದಿಂದ ಡಯಾಬಿಟಿಸ್ ಇರುತ್ತೆ, ಆದ್ರೆ ಅವ್ರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ದೇ ಇರೋದ್ರಿಂದ ಅವರು ಡಯಾಬಿಟಿಸ್ ಇದೆ ಅಂತ ಗೊತ್ತಾಗಲ್ಲ. ಆದ್ರೆ ಅವರು ಫೈನಲ್ ಆಗಿ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿರತ್ತೆ. ಅಷ್ಟ್ ಮಾತ್ರ ಅಲ್ಲ, ಅವರ ಆರ್ಗನ್ಸ್ ಕೂಡ ಎಫೆಕ್ಟ್ ಆಗಿರುತ್ತೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಬೇಸಿಕಲಿ ಅವರು ಡಾಕ್ಟರ್ನ ಮೀಟ್ ಮಾಡಬೇಕು, ಅದು ನಂಬರ್ 1 ಥಿಂಗ್. ಅದು ಮಾತ್ರ ಅಲ್ಲದೆ ಅವರು ರೆಗ್ಯುಲರ್ ಆಗಿ ಶುಗರ್ ಲೆವೆಲ್ ಅನ್ನ ಮಾನಿಟರ್ ಮಾಡಬೇಕು. ಅದನ್ನ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಅವರು ಚೆಕ್ ಮಾಡ್ತಾ ಇರಬೇಕು. ಅದು ಏನಾಗುತ್ತೆ ಅಂದ್ರೆ, ಬೈ ಡಿಫಾಲ್ಟ್ ಆಗಿ ಏನಾದ್ರೂ ಕ್ಯಾಂಪ್ ಇದ್ರೆ, ಒಂದ್ ವೇಳೆ ಅವ್ರ ಕಣ್ಣ ಚೆಕ್ ಮಾಡೋದಕ್ಕೆ ಹೋದ್ರೆ ಸಡನ್ ಆಗಿ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ, ಶುಗರು ಹೈ ಇದೆ ಅಂತ. ಆದ್ರೆ 20 ವರ್ಷ ಆದ್ಮೇಲೆ ರೆಗ್ಯುಲರ್ ಆಗಿ ಚೆಕ್ ಮಾಡೋದು ಒಳ್ಳೇದು. ವರ್ಷಕ್ಕೆ ಒಂದ್ಸತಿ ಆದ್ರೂ ಅವರು ಚೆಕ್ ಮಾಡ್ಲೇಬೇಕಾಗುತ್ತೆ. ಇದು ಅರ್ಲಿ ಸ್ಟೇಜ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಟ್ರೆ ಅದನ್ನ ಬೇಗ ನಾವು ರಿವರ್ಸ್ ಮಾಡಬಹುದು. ಆದ್ರೆ ಬೇರೆ ಕೇಸಸ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಆಗುತ್ತೆ. ಡಯಾಬಿಟಿಸ್ ಅಲ್ಲೇ ಡಯಾಬಿಟಿಸ್ 1, ಡಯಾಬಿಟಿಸ್ 2 ಅಂತ ಇರುತ್ತೆ. ಮೆಡಿಕಲ್ ಸೈನ್ಸ್ ನ ಸರ್ವೆ ಪ್ರಕಾರ ಏನಂದ್ರೆ
ಬರೀ 3% ಮಾತ್ರ ಡಯಾಬಿಟಿಕ್ 1 ಅವರು ಸಫರ್ ಮಾಡ್ತಾ ಇದ್ದಾರೆ. ಇನ್ಸುಲಿನ್ ಅವರಲ್ಲಿ ಸೀಕ್ರೆಟೇ ಆಗಲ್ಲ. ನೀವು ಎಕ್ಸೋಜಿನಿಯಸ್ಗೆ ಡಿಪೆಂಡ್ ಆಗಬೇಕಾಗುತ್ತೆ. ಔಟ್ಸೈಡ್ ಇಂದ ನೀವು ತಗೋಬೇಕಾಗುತ್ತೆ. ನೀವು ನೋಡಿರಬಹುದು, ಜನ ಡಯಾಬಿಟಿಕ್ ಪೇಷಂಟು ಇಂಜೆಕ್ಷನ್ನ ತಗೋತಾರೆ. ಡಯಾಬಿಟಿಕ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಇರುತ್ತೆ, ಆದರೆ ವರ್ಕ್ ಆಗ್ತಾ ಇರಲ್ಲ. ಸೊ ಈ ರೀತಿ ಪೇಷಂಟ್ಸು 97% ಜನ ಇದ್ದಾರೆ. ಡಯಾಬಿಟಿಕ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ಶುಗರು ಹೈ ಆಗಿರುತ್ತೆ, ಇನ್ಸುಲಿನ್ ಹೈ ಇರುತ್ತೆ. ಏನಾಗುತ್ತೆ ಅಂದ್ರೆ ಇಲ್ಲಿ ಆಯಿಲ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಆದರೆ ಈ ವಿಷಯವನ್ನ ಯಾರು ಕೂಡ ಮಾತಾಡ್ತಾನೆ ಇಲ್ಲ. ನೀವು ಎಡಿಬಲ್ ಆಯಿಲ್ನ ತಿನ್ಬೇಕಾದ್ರೆ ಅದರಿಂದ ಫ್ಯೂಮ್ ಕಮ್ಸ್ ಎಲ್ಲ ಉಂಟಾಗುತ್ತೆ. ನಾರ್ಮಲ್ ಆದ ಮನುಷ್ಯರಿಗೆ ಅದು ಓನ್ಲಿ ಫ್ಯೂಮ್. ಆದರೆ ಅದು ಏನಂದ್ರೆ ನಂಬರ್ ಆಫ್ ಕೆಮಿಕಲ್ಸ್ ಅದರಲ್ಲಿ ಇರುತ್ತೆ. ಅದು ಯಾವ ರೀತಿ ಕೆಮಿಕಲ್ ಎಲ್ಲ ಅದರಲ್ಲಿ ಇರುತ್ತೆ ಅಂದರೆ ಟ್ರಾನ್ಸ್ ಗ್ಲೈಕ್ಲೇಷನ್, ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್, ಅಡ್ವಾನ್ಸ್ ಗ್ಲೈಸಿಷನ್, ಲಿಮಿಟ್ ಪ್ರಾಕ್ಸಿಡೇಷನ್, ಇಕ್ರಿಲಮೈನ್, ಇಕ್ರೋಲಿ, ಈ ರೀತಿ ಎಲ್ಲ ಕೊಬ್ಬಿನ ಅಂಶ ಎಲ್ಲ ನಿಮ್ಮ ಸೆಲ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ. ಆವಾಗ ಇನ್ಸುಲಿನ್ ರಿಸೆಪ್ಟರ್ ಬ್ಲಾಕ್ ಆಗುತ್ತೆ. ನೋಡಿ, ನೀವು ಅರ್ಥ ಮಾಡ್ಕೋಬೇಕು. ಮಳೆ ಬರ್ತಾ ಇರುತ್ತೆ, ಮಣ್ಣಿದ್ರೆ ಮಣ್ಣಿನ ಮೂಲಕ ಅದು ಭೂಮಿಯಲ್ಲಿ ಎಳ್ಕೊಳುತ್ತೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಅಡೆತಡೆ ಎಲ್ಲ ಇರೋದೇ ಇಲ್ಲ. ಆದ್ರೆ ಮಣ್ಣ ಮೇಲೆ ಸಿಮೆಂಟ್ ಹಾಕಿದ್ರೆ ಅಥವಾ ಮಣ್ಣಲ್ಲಿ ದೊಡ್ಡ ಟಾರ್ಪಲ್ ರೀತಿ ಪ್ಲಾಸ್ಟಿಂಗ್ ಎಲ್ಲ ಹಾಕಿದ್ರೆ ಮಳೆ ಬರೋದು ಭೂಮಿ ಒಳಗಡೆ ಹೋಗೋದೇ ಇಲ್ಲ. ಅದೇ ರೀತಿ ನೀವು ಶುಗರ್ನ ತಗೊಂಡಿಲ್ಲ ಅಂದ್ರೂ ಕೂಡ ಬಯೋಕೆಮಿಸ್ಟ್ರಿಯಿಂದ ಗ್ಲೂಕೋ ನ್ಯೂಜೆನಿಸಿಸ್ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಅನ್ನೋದು ಶುಗರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಫ್ಯಾಟ್ ಕೂಡ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಶುಗರ್ ಆಲ್ರೆಡಿ ಅಲ್ಲಿ ಇರುತ್ತೆ, ಅದು ಅಬ್ಸರ್ವ್ ಆಗೋದಕ್ಕೆ ಮಾತ್ರ ಟೈಮ್ ಹಿಡ್ಕೊಳ್ಳುತ್ತೆ. ಸೊ ಇರೋ ಶುಗರ್ ಅನ್ನ ನೀವು ಯುಟಿಲೈಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂತ ನಾವು ಹೇಳ್ಕೊಡ್ತೀವಿ. ಬೇರೆ ಥೆರಪಿಯಲ್ಲಿ ಶುಗರ್ ಬಂದಿಲ್ಲ ಅಂದ್ರೆ ಸಿಂಪ್ಟಮಿಟಿವ್ ಅಂತ ಹೇಳ್ತೀವಿ. ಆವಾಗ ಅದಕ್ಕೆ ತಕ್ಕಂತ ಟ್ಯಾಬ್ಲೆಟ್ ಎಲ್ಲ ಡಾಕ್ಟರ್ಸ್ ಕೊಡ್ತಾರೆ. ಅದು ಇನ್ಸುಲಿನ್ ಇನ್ಕ್ರೀಸ್ ಮಾಡುತ್ತೆ, ಯಾಕಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಅಲ್ಲಿ ಕಮ್ಮಿ ಆಗಿರುತ್ತೆ. ಆದ್ರೆ ನಾವು ಯುಟಿಲೈಸೇಷನ್ ಪಾರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅದರಿಂದ ಫಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಪೇಷಂಟ್ನ ರಿಪೋರ್ಟ್ ಅನ್ನ ಇಟ್ಕೊಂಡು ಅನಾಲಿಸಿಸ್ ಮಾಡ್ತೀವಿ. ಆದ್ರೆ ನಾವು ಮಾಡ್ತಿರೋ ಈ ಟೆಸ್ಟ್ ವಿಷಯಗಳನ್ನ ಜನರಲ್ ಆಗಿ ಇಂಡಿಯಾದಲ್ಲಿ ಮಾಡ್ತಾನೆ ಇಲ್ಲ. ಎಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ಅದೊಂದು ಫಾಸ್ಟಿಂಗ್ ಸೀರಮ್ ಇನ್ಸುಲಿನ್, ಅದು ಸಿ ಪೆಪ್ಟಾಲಿಂದ ಕನ್ಫರ್ಮ್ ಆಗುತ್ತೆ. ಮತ್ತೆ ಹೋಮ ಟೆಸ್ಟ್ ಅಂದ್ರೆ ನಿಮ್ಮ ಬೀಟಾ ಸೆಲ್ಸ್ ಎಷ್ಟು ಆಕ್ಟಿವ್ ಆಗಿದೆ ಅಂತ. ನನ್ನ ಪ್ರಾಕ್ಟೀಸಲ್ಲಿ ಏನು ಕಂಡ್ಕೊಂಡೆ ಅಂದ್ರೆ ಔಟ್ ಆಫ್ 100 90% ಜನರಿಗೆ ಏನಾಗುತ್ತೆ ಅಂದ್ರೆ ಬೀಟಾ ಸೆಲೆಕ್ಟಿವಿಟಿ ಚೆನ್ನಾಗಿರುತ್ತೆ, ಸೆನ್ಸಿಟಿವ್ ಕೂಡ ಚೆನ್ನಾಗಿರುತ್ತೆ, ಇನ್ಸುಲಿನ್ ಕೂಡ ವರ್ಕ್ ಆಗ್ತಾ ಇರುತ್ತೆ. ಆದ್ರೆ ಇನ್ಸುಲಿನ್ಗೆ ವರ್ಷಾನ್ಗಟ್ಲೆ ಮೆಡಿಸಿನ್ ತಗೊಳ್ತಾ ಇರ್ತಾರೆ. ಅದು ಬೇಸಿಕಲಿ ತುಂಬಾ ಅಪಾಯಕಾರಿ. ನೀವು ಯುಟಿಲೈಸ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೋಬೇಕು. ನಾವು ತುಂಬಾ ಸಕ್ಸಸ್ಫುಲ್ ಆಗಿದ್ದೀವಿ. 15 ದಿನದಲ್ಲಿ ಫಾಸ್ಟಿಂಗ್ ಮತ್ತೆ ಪ್ರೀ ಮತ್ತೆ ಪೋಸ್ಟ್ ಮೆಚೂರ್ ಎಲ್ಲ ನಾವು ನೋಡ್ಕೋತೀವಿ. ಸರ್, ಈ ಮಧ್ಯದಲ್ಲಿ ಎಲ್ರೂ ಇನ್ಸುಲಿನ್ ಅನ್ನೋದನ್ನ ತುಂಬಾ ಈಸಿಯಾಗಿ ಬಳಸ್ತಿರ್ತಾರೆ. ಅಷ್ಟ್ ಮಾತ್ರ ಅಲ್ಲ, ಅದನ್ನ ಮನೇಲೆ ತಗೊಳ್ತಾರೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಇರುತ್ತೆ ಅಂತ ಹೇಳ್ತೀರಾ? ನೋಡಿ, ಇನ್ಸುಲಿನ್ ಅನ್ನೋದು ಎಲ್ರಿಗೂ ಗೊತ್ತಿರೋ ಹಾಗೆ ಲಿಮಿಟ್ ಅಲ್ಲಿ ಇರಬೇಕು. 2 ರಿಂದ 60, 26 ಫಾಸ್ಟಿಂಗ್ ಸೆರಮ್ ಇನ್ಸುಲಿನ್ ಅದೆಲ್ಲವೂ ಲೋವರ್ ಸೈಡಲ್ಲಿ ಇರಬೇಕು. ಅದೊಂದು ಹಾರ್ಮೋನ್, ಅದು ದೇಹದಲ್ಲಿ ಸೀಕ್ರೆಟ್ ಆಗ್ತಾ ಇರುತ್ತೆ. ಸುಮಾರು ಸೈಡ್ ಎಫೆಕ್ಟ್ ಹ್ಯೂಮನ್ ಬಾಡಿಲಿರುತ್ತೆ. ಇನ್ಸುಲಿನ್ ಮಾತ್ರ ಕಾರಣ ಅಂತ ಹೇಳಕ್ಕಾಗಲ್ಲ. ಹೈ ಬ್ಲಡ್ ಪ್ರೆಷರ್ ಇರುತ್ತೆ, ಒಬಿಸಿಟಿ ಇರುತ್ತೆ, ಮತ್ತೆ ಲೇಡೀಸಲ್ಲಿ ಅದು PCODನ ಉಂಟು ಮಾಡುತ್ತೆ, ಮತ್ತೆ ಫೈಬ್ರಾಯ್ಡ್ಸ್, ಇದೆಲ್ಲವೂ ಕೂಡ ಲಿಮಿಟಲ್ಲೇ ಇರಬೇಕಾಗತ್ತೆ. ಆವಾಗಲೇ ನೀವು ಹೆಲ್ದಿಯಾಗಿ ಇರಕ್ಕಾಗತ್ತೆ. ಸರ್, ಇಷ್ಟು ದಿನ ನೀವು ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ? ಅದರಲ್ಲಿ ಎಷ್ಟು ಜನ ಕ್ಯೂರ್ ಆಗಿದ್ದಾರೆ? ಸುಮಾರು ಜನ ಕ್ಲಿನಿಕ್ಗೆ ಬಂದಿದ್ದಾರೆ. ಒಂದು ದಿನಕ್ಕೆ ಕಮ್ಮಿ ಅಂದ್ರೂ 50 ಜನ ಬರ್ತಾರೆ. ಅದು ಒಂದೇ ಸೆಂಟ್ರಲ್ ಅಲ್ಲ, ಡಿಫ್ರೆಂಟ್ ಸೆಂಟ್ರಲ್ಲಿ ದಿನಕ್ಕೆ 50 ಪೇಷಂಟ್, ಅದಕ್ಕಿಂತ ಜಾಸ್ತಿ ಕೂಡ ಬರ್ತಾ ಇದ್ದಾರೆ. ಬೇಸಿಕಲಿ ನಾವು ಹೇಳೋದನ್ನ ಫಾಲೋ ಮಾಡಿದ್ರೆ, ಅವರಿಗೆ ಕರೆಕ್ಟಾದ ಆಹಾರ ವಿಧಾನವನ್ನ ಅವರು ತಗೊಂಡ್ರೆ ಆವಾಗ ಅವರು ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. 15 ದಿನಕ್ಕೊಂದ್ಸತಿ ಅವರಿಗೆ ಕಾಲ್ ಮಾಡ್ತೀವಿ, ಸೇಮ್ ರಿಪೋರ್ಟನ್ನು ಇಟ್ಕೊಂಡು, ಪಾಸ್ಟ್ ಮತ್ತೆ ಪೋಸ್ಟ್ ಎರಡನ್ನೂ ಇಟ್ಕೊಂಡು ಎವ್ರಿ 15 ಡೇಸ್ಗೆ ಕಂಪೇರ್ ಮಾಡ್ತೀವಿ. ಬೇಸಿಕಲಿ ನಾವು ಪೇಷಂಟ್ಗೆ ಬರೀ ಚಿಕಿತ್ಸೆ ಮಾತ್ರ ಕೊಡಲ್ಲ, ಎಜುಕೇಟ್ ಕೂಡ ಮಾಡ್ತೀವಿ. ಪೇಷಂಟ್ಗೆ ಅರ್ಥ ಆಗಬೇಕು ಅವ್ರು ಏನ್ ಮಾಡ್ತಾ ಇದ್ದೀನಿ ಅಂತ. ಆ ರೀತಿ ಆದ್ರೆ ಮಾತ್ರ ಪೇಷಂಟು ರಿಕವರ್ ಆಗಕ್ಕಾಗತ್ತೆ. ಶುಗರ್ ಅಂಡರ್ ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ನಾವು ಕೊಡೋ ಟ್ಯಾಬ್ಲೆಟು ಜಾಸ್ತಿ ಆಗುತ್ತೆ, ಮಾಲಿಕ್ಯೂಲ್ ಜಾಸ್ತಿ ಆಗುತ್ತೆ. ತುಂಬಾ ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಲಾಸ್ಟ್ 50 ಇಯರ್ದಿಂದ ಸುಮಾರು ಪೇಟೆಂಟ್ ಎಲ್ಲ ಸಿಕ್ಕಿದೆ. ಒಂದೊಂದು ವರ್ಷನೂ ಪೇಟೆಂಟ್ ಬರ್ತಾ ಇರುತ್ತೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದಕ್ಕೆ. ಆದ್ರೆ ಜಾಸ್ತಿ ಆಗ್ತಿದೆ.
ಮತ್ತೆ ಡಾಟಾ ಏನ್ ಹೇಳ್ತಿದೆ ಅಂದ್ರೆ 2025ಕ್ಕೆ ಇಂಡಿಯಾ ಡಯಾಬಿಟಿಸ್ನ ರಾಜಧಾನಿ ಆಗುತ್ತಂತೆ. ಒಂದ್ ಸೈಡು ಮೆಡಿಕಲ್ ಮತ್ತೆ ಫಾರ್ಮಾಸ್ಟಿಕಲ್ ಅಪ್ರೋಚ್ ಮಾಡ್ತಾ ಇದ್ರೆ ಅದಕ್ಕೆ ಅಂತ ಸುಮಾರು ಸೈಂಟಿಸ್ಟ್ ಎಲ್ಲ ಇದ್ದಾರೆ. ಆದ್ರೆ ಸೊಲ್ಯೂಷನ್ ಝೀರೋ. ಸೊಲ್ಯೂಷನ್ ನಿಮ್ಮ ಕೈಯಲ್ಲೇ ಇದೆ, ಅದು ಕೂಡ ಬಾಡಿಯಲ್ಲೇ. ನೀವು ಜಸ್ಟ್ ನಿಮ್ಮ ಡಯಟ್ ಅನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮಾಡಿದ್ರೆ, ಆ ಡಯಟು ಸೈನ್ಸ್ನ ಪ್ರಕಾರ ಕರೆಕ್ಟ್ ಆಗಿ ಇದ್ರೆ ಡಯಾಬಿಟಿಸ್ ಅನ್ನೋದು ರಿವರ್ಸ್ ಆಗುತ್ತೆ. ಅದು ಕಂಡೀಷನ್ಗೆ ತಕ್ಕಂತೆ ಆಗತ್ತೆ. ನಾನೊಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ಇದ್ದೀನಿ ಸರ್ ಬಗ್ಗೆ. ಅವರು ಒಬ್ಬ ಮೆಡಿಕಲ್ ರಿಸರ್ಚರ್. ಅವರು ಬಹಳ ಡಿಸೀಸಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಅವರು ಒಂದು ಬುಕ್ ಕೂಡ ಬರೆದಿದ್ದಾರೆ, ನೋ ಡಯಾಬಿಟೀಸ್ ದೆನ್ ನೋ ಡಯಾಬಿಟೀಸ್ ಅಂತ. ಸರ್, ನಾನು ನಮ್ಮ ವ್ಯೂವರ್ಸ್ ಪರವಾಗಿ ಇನ್ನೊಂದು ವಿಷಯ ಕೇಳಬೇಕು ಅಂತ ಅನ್ಕೊಳ್ತಿದ್ದೀನಿ. ಸೊ ನಮ್ಮ ವ್ಯೂವರ್ಸ್ ನಿಮ್ಮ ಟ್ರೀಟ್ಮೆಂಟ್ನ ಹೇಗೆ ನಂಬ್ತಾರೆ? ಯಾಕೆ ಅಂದ್ರೆ ಮೆಡಿಕಲ್ ಸೈನ್ಸ್ ಕೂಡ ಇವಾಗಿನವರೆಗೂ ಡಯಾಬಿಟಿಸ್ಗೆ ಅಂತ ಯಾವುದೇ ರೀತಿ ಟ್ರೀಟ್ಮೆಂಟ್ ಅಪ್ರೂವ್ ಆಗಿಲ್ಲ. ಸೊ ಇದನ್ನ ನಂಬಿ ಅವರು ಹೇಗೆ ಟ್ರೀಟ್ಮೆಂಟ್ ತಗೊಳ್ಬೇಕು? ನಂಬೋದು ಬಿಡೋದು ಅನ್ನೋದು ಡಿಫ್ರೆಂಟ್ ಸ್ಟೋರಿ. ಟ್ರಸ್ಟು ಎವಿಡೆನ್ಸ್ ಜೊತೆ ಬರುತ್ತೆ. ಒಬ್ಬ ಪರ್ಸನ್ ಮೆಡಿಕಲ್ ಫೇವರಿಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಚಿಕಿತ್ಸೆ ಆಗತ್ತೆ, ಅವನಿಗೆ ಸರಿಯಾಗಿ ರಿಸಲ್ಟ್ ಸಿಕ್ಕಿದ್ರೆ ಅಥವಾ ಅವನಿಗೆ ಚಿಕಿತ್ಸೆ ಆಗೋದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಂದ್ರೆ ಅವನು ನ್ಯಾಚುರಲ್ ಆಗಿ ಎವಿಡೆನ್ಸ್ ಅನ್ನೋದು ಮಾತಾಡತ್ತೆ. ಎವಿಡೆನ್ಸ್ನ ಯಾರು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವರ ಬಾಡಿಯಲ್ಲಿ ಚೇಂಜಸ್ಸೇ ಎವಿಡೆನ್ಸ್ ಆಗಿರುತ್ತೆ. ಸೈನ್ಸ್ ಅನ್ನೋದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನ ಇಗ್ನೋರ್ ಕೂಡ ಮಾಡೋಕ್ಕಾಗಲ್ಲ. ನಾನು ಮೆಡಿಕಲ್ ಸೈನ್ಸ್ ಅನ್ನು ಕೂಡ ಸೇರಿಸಿನೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದೆಲ್ಲವೂ ಕೂಡ ಒಂಥರ ಕಾಂಬಿನೇಷನ್. ನಾನು ತುಂಬಾ ಪ್ರಿಸೈಸ್ ಆಗಿ ಹೇಳ್ತೀನಿ. ನೀವು 6 ಅನ್ನ ಬರೆದ್ರೆ ಇದು ಸೈನ್ಸ್, ಅದನ್ನ ಡಿಫ್ರೆಂಟ್ ಆಗಿ ನೀವು ಬರೆದ್ರೆ ಅದು 9, ಅದು ಮೆಡಿಕಲ್ ಸೈನ್ಸ್ ಆಗತ್ತೆ. ನಾನು ಸಿಂಪಲ್ ಆಗಿ ಫಿಸಿಕ್ಸ್ ಅನ್ನ ಹೇಳ್ತಾ ಇದ್ದೀನಿ. ಮೊದಲು ನೀವು ಸೈನ್ಸನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಖಂಡಿತ ಇರುತ್ತೆ. ಈಗ ಈಗಿನ ಸಮಾಜದಲ್ಲಿ ಮಲೇರಿಯಾ ಬಂದ್ರೆ ಅದನ್ನ ಕ್ಯೂರ್ ಮಾಡೋಕ್ಕಾಗುತ್ತೆ, ಟೈಫಾಯ್ಡ್ ಕ್ಯೂರ್ ಮಾಡೋಕ್ಕಾಗುತ್ತೆ, TB ಕ್ಯೂರ್ ಮಾಡೋಕ್ಕಾಗುತ್ತೆ, ಡಯಾಬಿಟಿಸ್ ಮೆಟಬಾಲಿಕ್ ಡಿಸಾರ್ಡರ್. ಫಸ್ಟ್ ಅದನ್ನ ಹೇಗೆ ತಡೆಯೋದು ಅಂತ ಹೋಗ್ಬೇಕಾಗುತ್ತೆ. ಅದಕ್ಕೆ ಡಯಟ್ ಬೇಕಾಗುತ್ತೆ. ಒಂದ್ ವೇಳೆ ನಿಮ್ಗೆ ಡಯಾಬಿಟಿಸ್ ಇದೆ, ಅದು ಮೊದಲನೇ ಹಂತದಲ್ಲಿದೆ ಅಂದ್ರೆ ಅದನ್ನ ನಾವು ರಿವರ್ಸ್ ಮಾಡೋಕ್ಕಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ಆಂಟಿ ಆಕ್ಸಿಡೆಂಟ್ಸ್ನ ಕೊಡಬೇಕು, ಕೆಲವು ಸ್ಟ್ರೆಸ್ ಎಲಿಮೆಂಟ್ ಕೊಡಬೇಕು. ಇದು 100% ರಿವರ್ಸಬಲ್. ಸರ್, ಪ್ಲೀಸ್ ನೀವು ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು ಸ್ಪೆಷಲ್ ಅಡ್ವೈಸ್ ಕೊಡಬೇಕು ಅಂತ ನಾವು ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ. ಇದು ಸಿಂಪಲ್ ಆಗಿದೆ. ನಿಮ್ಮ ಮಕ್ಕಳಿಗೆ ಏನ್ ಬೇಕೋ ಅದನ್ನು ಕೊಡಿಸ್ಬೇಡಿ. ಅವರು ನೆಕ್ಸ್ಟ್ ಜನರೇಷನ್ಗೆ ಹೋಗ್ತಾ ಇದ್ದಾರೆ. ಸೊ ನೀವು ಏನ್ ಮಾಡಬೇಕು ಅಂದ್ರೆ ಸ್ವೀಟನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ್ಯಾವ ವಸ್ತುದಲ್ಲಿ ಸಕ್ಕರೆ ಅಂಶ ಇರುತ್ತೋ ಅದೆಲ್ಲವನ್ನ, ಮತ್ತೆ ಹೈ ಡಯಟ್ರಿ ಫುಡ್ಡನ್ನು ತಗೊಳಕ್ ಹೇಳಿ. ಅದರಲ್ಲಿ ಮುಖ್ಯವಾಗಿ ಜಾಸ್ತಿ ವೆಜಿಟೇಬಲ್ಸ್ ಅನ್ನ ತಗೋಬೇಕಾಗತ್ತೆ. ಮೋರ್ ಪಲ್ಸಸ್, ಒಳ್ಳೆಯ ಎಣ್ಣೆ, ಅದು ಆಲ್ಫಾ ಕಾರ್ಡಿಯೋ ಡಿ ಆಗಿರಬೇಕು. ಒಬ್ಬ ಪೇಷಂಟ್ಗೆ ನಾವು ಇನಿಷಿಯಲ್ ಸ್ಟೇಜಲ್ಲಿ ಡಯಾಬಿಟಿಸ್ ಇದೆ ಅಂದ್ರೆ ಬರೀ ಎಣ್ಣೆಯನ್ನ ಬದಲಿಸೋದ್ರಿಂದ ಅವರ ಶುಗರ್ಸ್ ಲೆವೆಲ್ ಅನ್ನ ಕಮ್ಮಿ ಮಾಡಬಹುದು. ನಾವು ಮುಂಚೆನೇ ಹೇಳಿದ ಹಾಗೆ ಯುಟಿಲೈಸೇಷನ್ ಪಾರ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಸೊ ಅವರು ಕೂಡ ಜಾಸ್ತಿ ಮೋಲ್ ಪಾಲಿಸ್ಯಾಕರೈಡ್ನ ಡಯಟ್ ಅನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಕೊಬ್ಬು ಕೂಡ ಕಾಂಬಿನೇಷನ್ ಇರಬೇಕು, ಅದು ಆಲ್ಫಾ ಕಾರ್ಡಿಯೋಡಿಯಲ್ ಬರುತ್ತೆ. ಮತ್ತೆ ಬ್ಯಾಲೆನ್ಸ್ ಪ್ರೋಟೀನ್ ಡಯಟ್. ಈ ರೀತಿ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೆ ಜನ ಡಯಾಬಿಟಿಸ್ ಅನ್ನ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಅದನ್ನ ನಾವು ರಿವರ್ಸ್ ಮಾಡಬಹುದು. ಸೈನ್ಸ್ನ ಪ್ರಕಾರ ಆಗುತ್ತೆ. ಹೌದು, ಅವರ ಕಂಡೀಷನ್ ಹೇಗಿದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಯೋರ್ ಪ್ರೆಷಿಯಸ್ ಟೈಮ್ ಟು ಅಸ್. ಥ್ಯಾಂಕ್ ಯು. ನಿಮ್ಮ ಸಜೆಷನ್ಸ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡ್ತೀವಿ ಸರ್. ಡಾಕ್ಟರ್ ಎಸ್ ಕುಮಾರ್ ಅವರು ಡಯಾಬಿಟಿಸ್ ಬಗ್ಗೆ ಅವರ ಸಜೆಷನ್ಸ್ನ ನಮ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ ಇವತ್ತು. ನೀವು ಕೂಡ ಅವ್ರನ್ನ ಭೇಟಿ ಮಾಡಿ ನಿಮ್ಗೆ ಬೇಕಾಗಿರೋ ಅಡ್ವೈಸ್ನ ತಗೊಳ್ಬಹುದು. ನೀವು ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ನೀವು ಅದನ್ನ ಮೆನ್ಷನ್ ಕೂಡ ಮಾಡಬಹುದು. ಇಲ್ಲಾಂದ್ರೆ ಒಂದು ಪ್ರಿಯರ್ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಅವ್ರನ್ನ ಮೀಟ್ ಮಾಡಬಹುದು. ಇವರ ಒಂದು ಕ್ಲಿನಿಕ್ ಈಗ 25 ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಇದಾವೆ. ನೀವು ಅವರ ಒಂದು ಅಡ್ವೈಸ್ ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೂಡ ತಗೊಳ್ಬಹುದಾಗಿದೆ. ಹೌದು, ನಾನ್ ಹೇಳ್ತಿರೋದು ನಿಜಾನೇ. ಹೌದು, ಖಚಿತವಾಗ್ಲೂ ನೀವು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವ್ರನ್ನ ನೀವು ಭೇಟಿ ಮಾಡಬಹುದು. ಇವತ್ತಿನ ಶೋ ಅಲ್ಲಿ ನಾವು ಡಯಾಬಿಟಿಸ್ ಬಗ್ಗೆ ಎಲ್ಲ ತಿಳ್ಕೋಬಹುದು. ಇನ್ನಷ್ಟು ಇನ್ಫಾರ್ಮೇಶನ್ ಜೊತೆ ನಿಮ್ಮ ನ್ಯಾಷನಲ್ ಖಬರ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ನ್ಯಾಷನಲ್ ಖಬರ್. ಧನ್ಯವಾದಗಳು.